ಗೆಳೆಯರೆ, ಇನ್ಸೈಡ್ ಸುದ್ದಿಗೆ ಸ್ವಾಗತ. ಗೆಳೆಯರೆ, ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಪ್ರತಿದಿನ ಮಾಧ್ಯಮಗಳಲ್ಲಿ ಹಲವಾರು ರೀತಿಯ ಚರ್ಚೆಗಳು ನಡೆಯುತ್ತಿರುತ್ತವೆ. ಒಂದು ಹಂತದಲ್ಲಿ SIT ಪೊಲೀಸರ ತನಿಖೆ ಮುಗಿದು ಹೋಗಿದೆ, ಇನ್ನೇನಿದ್ದರೂ ಸಹ ಆರೋಪಿಗಳನ್ನು ಬಂಧಿಸಿ ವಿಚಾರಣೆಯನ್ನು ಪ್ರಾರಂಭ ಮಾಡಬೇಕು ಎಂಬೆಲ್ಲ ಚರ್ಚೆಗಳು ಪ್ರತಿನಿತ್ಯ ನಡೀತಾ ಇರ್ತವೆ. ಇದೇ ವೇಳೆಯಲ್ಲಿ SIT ಪೊಲೀಸರು ತಮ್ಮ ತನಿಖೆಯನ್ನು ಯಥಾಸ್ಥಿತಿಯಲ್ಲಿ ಮುಂದುವರಿಸಿದಂತೆ ಕಾಣ್ತಾ ಇದೆ. ಅದರ ಬೆಳವಣಿಗೆ ಇಂದು ಧರ್ಮಸ್ಥಳದಲ್ಲಿ ಬಹುದೊಡ್ಡ ಬೆಳವಣಿಗೆಯಾಗಿದೆ. ಗೆಳೆಯರ, ಧರ್ಮಸ್ಥಳದ ಸ್ನಾನಘಟ್ಟ, ಆ ಸ್ನಾನಘಟ್ಟದ ಪಕ್ಕದಲ್ಲಿ ಸುಮಾರು 10ರಿಂದ 15 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಒಂದು ಮೀಸಲು ಅರಣ್ಯ ಪ್ರದೇಶವಿದೆ. ಆ ಮೀಸಲು ಅರಣ್ಯ ಪ್ರದೇಶವೇ ಬಂಗ್ಲಗುಡ್ಡ. ಇದೇ ಸ್ಥಳದಲ್ಲಿ ಇಂದು SIT ಪೊಲೀಸರು ಪುನಃ ಶೋಧವನ್ನು ಶುರು ಮಾಡಿದ್ದಾರೆ. ಗೆಳೆಯರು, ನಿಮ್ಗೆ ನೆನಪಿದ್ರೆ ಚಿನ್ನಯ್ಯ ಸಹ ಇದೇ ಬಂಗ್ಲೆಗುಡ್ಡದ ಬುಡದಲ್ಲಿ ಒಂದಷ್ಟು ಸ್ಥಳಗಳನ್ನು ತೋರಿಸಿದ್ದ. ಆದರೆ ಆತ ತೋರಿಸಿದ ಯಾವುದೇ ಸ್ಥಳದಲ್ಲಿ ಅಸ್ಥಿಪಂಜರಗಳ ಗುರುತುಗಳು ಪತ್ತೆಯಾಗಿರಲಿಲ್ಲ. ಆದರೆ ಇಂದು SIT ಪೊಲೀಸರು ಬಂಗ್ಲೆಗುಡ್ಡದ ಮೇಲ್ಭಾಗಕ್ಕೆ ತೆರಳಿದ್ದಾರೆ. ಕಳೆದ ಕೆಲವು ದಿನಗಳ ಹಿಂದೆ ಸೌಜನ್ಯ ಮಾವ ವಿಠಲಗೌಡ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಚಿನ್ನಯ್ಯನಿಗೆ ಬುರುಡೆ ತಂದುಕೊಟ್ಟಂತಹ ಪ್ರಕರಣದಲ್ಲಿ ಸ್ಥಳ ಮಜರಿಗೆ ತೆರಳಿದ್ದ ವೇಳೆ SIT ಪೊಲೀಸರ ಎದುರಲ್ಲಿ ಹಲವಾರು ಅಸ್ಥಿಪಂಜರಗಳು ಪತ್ತೆಯಾಗಿದ್ದು ನಾನು ನೋಡಿದ್ದೀನಿ ಎಂಬ ಹೇಳಿಕೆಯನ್ನು ವಿಠಲಗೌಡ ಕೊಡ್ತಾರೆ. ಇದೇ ಅಸ್ಥಿಪಂಜರಗಳ ಶೋಧಕ್ಕಾಗಿ ಇಂದು ಪೊಲೀಸರು ಬಂಗ್ಲೆಗುಡ್ಡಕ್ಕೆ ತೆರಳಿದ್ರ ಇನ್ನಷ್ಟೇ ತಿಳಿಯಬೇಕಿದೆ. ಗೆಳೆಯರೆ, ಈ ಎಲ್ಲ ಬೆಳವಣಿಗೆಗೂ ಮೊದಲು ಕಳೆದ 2 ದಿನಗಳ ಹಿಂದೆ SIT ಮುಖ್ಯಸ್ಥ ಪ್ರಣಬ್ ಮೊಹಾಂತಿ ಅವರು ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಸಾಲು ಸಭೆಗಳನ್ನು ಮಾಡ್ತಾರೆ. ನಂತರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯರನ್ನ ಭೇಟಿಯಾಗ್ತಾರೆ. ಈ ಒಂದು ಭೇಟಿಯ ವೇಳೆ ಬಂಗ್ಲೆಗುಡ್ಡ ಶೋಧಕ್ಕೆ ಅನುಮತಿ ಪಡೆದಂತೆ ಕಾಣಿಸ್ತಾ ಇದೆ. ಆದ್ದರಿಂದಲೇ ಇಂದು ಶೋಧವನ್ನು SIT ಪೊಲೀಸರು ಆರಂಭ ಮಾಡಿದ್ದಾರೆ. ಆದರೆ ಗೆಳೆಯರೆ, ಈ ಬಾರಿಯ ಶೋಧ ಕಾರ್ಯಾಚರಣೆಯಲ್ಲಿ ಹಲವಾರು ಪ್ರಮುಖ ಬದಲಾವಣೆಗಳಾದಂತೆ ಕಾಣ್ತಾ ಇದೆ. ಗೆಳೆಯರೆ, ಕಳೆದ ಬಾರಿ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಸ್ಥಳಗಳನ್ನು ಗುರುತಿಸ್ತಾ ಇದ್ದ. ನಂತರ ಪೊಲೀಸರು ಆತ ತೋರಿಸಿದ ಸ್ಥಳದಲ್ಲಿ ಶೋಧವನ್ನು ಮಾಡ್ತಾ ಇದ್ರು. ಆದರೆ ಇಂದು ಆ ತರಹದಂತಹ ಯಾವುದೇ ವ್ಯಕ್ತಿಗಳಿಲ್ಲ. ಸೌಜನ್ಯ ಮಾವ ವಿಠಲಗೌಡನನ್ನು ಸ್ಥಳ ಮಜರಿಗೆ ಕರೆದುಕೊಂಡು ಬರ್ತಾರೆ ಎಂದು ಹೇಳಲಾಗ್ತಾ ಇತ್ತು. ಆದರೆ ಆತ ಕೂಡ SIT ಪೊಲೀಸರ ಜೊತೆ ಸ್ಥಳ ಮಜರಿಗೆ ಬಂದಿಲ್ಲ. ಬದಲಿಗೆ SIT ಪೊಲೀಸರ ಒಂದು ದೊಡ್ಡ ಟೀಮ್ ಶೋಧಕ್ಕೆ ಮುಂದಾಗಿದೆ. ಹಾಗೆ ಈ ಬಾರಿಯ ಶೋಧದಲ್ಲಿ ಯಾವುದೇ ಅಗೆಯುವಂತಹ ಸಲಕರಣೆಗಳನ್ನು SIT ಪೊಲೀಸರು ತೆಗೆದುಕೊಂಡು ಬಂದಿಲ್ಲ. ಬದಲಿಗೆ ಒಂದಷ್ಟು ಉಪ್ಪಿನ ಚೀಲಗಳನ್ನು SIT ಪೊಲೀಸರು ತೆಗೆದುಕೊಂಡು ಬಂದಂತೆ ಕಾಣ್ತಾ ಇದೆ. ಈ ಎಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಅಸ್ಥಿಪಂಜರಗಳ ಗುರುತುಗಳು ಭೂಮಿಯ ಮೇಲ್ಭಾಗದಲ್ಲಿಯೇ ಇರುವ ಸಾಧ್ಯತೆಗಳು ಹೆಚ್ಚಾಗಿವೆ. ಹಾಗೆ ಗೆಳೆಯರೆ, ಭೂಮಿಯ ಮೇಲ್ಭಾಗದಲ್ಲಿ ಅಸ್ಥಿಪಂಜರಗಳು ಸಿಕ್ಕಲ್ಲಿ ಅದು ಸಹ ಸಹಜವಾಗಿ ಹಲವಾರು ಚರ್ಚೆಗಳನ್ನು ಹುಟ್ಟುಹಾಕುತ್ತೆ. ಕಾರಣ, ಶವಗಳು ಒಂದು ವೇಳೆ ಊತು ಹಾಕಿದ್ದೇ ಆಗಿದ್ದಲ್ಲಿ ಆ ಶವಗಳು ಭೂಮಿಯ ಮೇಲ್ಭಾಗಕ್ಕೆ ಹೇಗೆ ಬಂದವು? ಒಂದು ವೇಳೆ ಆತ್ಮಹತ್ಯೆ ಆಗಿದ್ದಲ್ಲಿ ವಿಠಲಗೌಡ ಹೇಳುವ ಹಾಗೆ 5 ಅಸ್ಥಿಪಂಜರಗಳು ಒಂದೇ ಸ್ಥಳದಲ್ಲಿ ಇರಲು ಹೇಗೆ ಸಾಧ್ಯ? ಗೆಳೆಯರೆ, ಧರ್ಮಸ್ಥಳದ ಬಂಗ್ಲೆಗುಡ್ಡ ಏನಿದೆ ಇದು ಮೀಸಲು ಅರಣ್ಯ ಪ್ರದೇಶವಾಗಿದೆ. ಇದು ಅರಣ್ಯ ಪ್ರದೇಶವಾದ್ದರಿಂದ ಕಾನೂನಾತ್ಮಕವಾಗಿ ಇಲ್ಲಿ ಶವಗಳನ್ನು ಹೂಳಲು ಅವಕಾಶ ಇಲ್ಲ. ಹಾಗಾಗಿ ಒಂದು ವೇಳೆ ಶವಗಳ ಗುರುತುಗಳು ಪೊಲೀಸರ ಶೋಧದ ವೇಳೆ ಪತ್ತೆಯಾದಲ್ಲಿ ಮುಂದಿನ ಹಂತದ ತನಿಖೆ ಆರಂಭ ಆಗಬೇಕಾಗ್ತದೆ. ಇದರ ಜೊತೆಗೆ ಪ್ರಕರಣದ ದಿಕ್ಕು ತಪ್ಪಿಸಿದ್ದ, ಸುಳ್ಳು ಮಾಹಿತಿಯನ್ನು ನೀಡಿದ್ದ ಚಿನ್ನಯ್ಯನ ವಿಚಾರಣೆಯು ಅಗತ್ಯ ಇದೆ. ಒಟ್ಟಿನಲ್ಲಿ ಬಹಳ ವರ್ಷಗಳಿಂದ ಕೇವಲ ಚರ್ಚೆಗಳಿಗೆ, ಆರೋಪಗಳಿಗೆ, ಪ್ರತ್ಯಾರೋಪಗಳಿಗೆ ಸೀಮಿತ ಆಗಿದ್ದಂತಹ ಈ ಒಂದು ಧರ್ಮಸ್ಥಳ ಪ್ರಕರಣ, ಈ ಪ್ರಕರಣಕ್ಕೆ SIT ಪೊಲೀಸರು ಅಂತಿಮ ಮುದ್ರೆಯನ್ನು ಹಾಕಲಿ ಅಂತ ನಾವೆಲ್ಲ ಆಶಿಸೋಣ. ಗೆಳೆಯರ, ಮುಂದಿನ ಡೆವಲಪ್ಮೆಂಟ್ಗಳ ಬಗ್ಗೆ ಸಂಪೂರ್ಣವಾಗಿ ನಿಮ್ಮ ಮುಂದೆ ಇಡುತ್ತಾ ಹೋಗ್ತೀವಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.